ಮಾನ್ರೆ, ಕಳೆದ 8 ತಿಂಗಳಿಂದ ತಾವೆಲ್ಲರೂ ತುಂಬ ಸಹಕಾರವನ್ನು ಕೊಟ್ಟಿರ್ತೀರಿ. ನಮ್ಮ ನಿಗಮದ ಯೋಜನೆಗಳು ಜನರಿಗೆ ತಲುಪುವಲ್ಲಿ ಹೆಚ್ಚಿನ ಒಂದು ತಲುಪುವ ದೃಷ್ಟಿಯಿಂದ ಮತ್ತು ಅದು ಕಾರ್ಯಗತವಾಗುವ ದೃಷ್ಟಿಯಿಂದ ತಮ್ಮೆಲ್ಲರ ಸಹಕಾರ ತುಂಬ ದೊರಕಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾವು 8 ತಿಂಗಳು ಮಾತ್ರ ಆಯಿತು ನಿರ್ದೇಶಕರಾಗಿ. ಆದರೆ 25-26ನೇ ಸಾಲಿನಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಎಲ್ಲ ಫಲಾನುಭವಿಗಳಿಗೂ ಅನುದಾನವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಯೋಜನೆಗಳು ಸಫಲವಾಗಲಿಕ್ಕೆ ಮುಖ್ಯ ಕಾರಣ ಏನಂತಂತಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರೋ ಬಜೆಟ್ಗಿಂತ ನಮಗೆ 1:3 ಅಮೌಂಟ್ ಶಾರ್ಟೇಜ್ ಆದರೂ ಕೂಡ ಈ ಸಪ್ಲಿಮೆಂಟ್ರಿಯಲ್ಲಿ ಪೂರಕದಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲರಿಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಸಹಕಾರವನ್ನು ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಾವು ಕಂದಾಯ ಇಲಾಖೆಯ ಅಡಿಯಲ್ಲಿ ಬರ್ತೇವೆ, ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮ. ಆ ಕಂದಾಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರೊಂದಿಗೆ ತುಂಬ ಸಹಕಾರವನ್ನು ಹೊಂದಿ ಈ ಕಾರ್ಯಕ್ರಮ ನಡೆದಿರ್ತದೆ. ಅದೇ ರೀತಿ ನಮ್ಮ ಸಮಾಜದ ಮುಖಂಡರಾದಂತಹ ದಿನೇಶ್ ಗುಂಡೂರಾವ್ ಹಾಗೂ RV ದೇಶಪಾಂಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇದುವರೆಗೂ ನಡೆದು ಬಂದಿದ್ದೇವೆ. ಹಾಗೆ ಇನ್ನು ಮುಂದೂ ಸಹ ನಡೆಯುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಯೋಜನೆ ಏನು ಅಂತಂದರೆ ನೇರ ಸಾಲ ಯೋಜನೆ. ಈ ನೇರ ಸಾಲ ಯೋಜನೆಯಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿನೇ ಇರಲಿಲ್ಲ. ಅರ್ಜಿಗಳು ನಮಗೆ ಈ ಮಟ್ಟಕ್ಕೆ ಬರ್ತದೋ ಇಲ್ಲೋ ಅಂತ ಬರೀ 8 ಕೋಟಿ ರೂಪಾಯಿ ಇಟ್ಕೊಂಡು ನಾವು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ಇಡೀ ರಾಜ್ಯದಲ್ಲಿ ಬಂದಂಥ ಅರ್ಜಿಗಳು ನಮಗೆ 8 ಕೋಟಿ ರೂಪಾಯಿನಲ್ಲಿ ಬರೀ 400 ಜನಕ್ಕೆ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಆಯಿತು. ಆದರೆ ಇಡೀ ರಾಜ್ಯದಲ್ಲಿ 1333 ಅರ್ಜಿಗಳು ಬಂತು. ಇದು ಒಂದು ರೀತಿ ಸಂತೋಷದ ವಿಚಾರ. ಅದೇ ರೀತಿ ನಾವು ಪ್ರಥಮ ಬಾರಿಗೆ ಇಷ್ಟು ಅರ್ಜಿ ಬಂದಿರೋದ್ರಿಂದ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪದೇ ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಎಲ್ಲಿ ಹಣದ ಕೊರತೆ ಆಗುತ್ತೆ ಅದನ್ನು ಈ ಸಪ್ಲಿಮೆಂಟರಿ ಹೇಗೆ ಕೇಳಬೇಕು ಎಲ್ಲ ಪ್ರೋಸೆಸ್ ಸಹ ಮಾಡಿದ್ದೀವಿ. ಅದೇ ರೀತಿಯಾಗಿ 1333 ಅರ್ಜಿಯಲ್ಲಿ ಇಡೀ ರಾಜ್ಯದಲ್ಲಿ 750 ಜನಕ್ಕೆ ಆಗಲೇ ನಾವು DBTಯನ್ನು ಮಾಡಿದ್ದೀವಿ. ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ. 2 ಲಕ್ಷ ಪಡೆದಂಥವರಿಗೆ 20%ರಂತೆ 2 ಲಕ್ಷಕ್ಕೆ 40,000 ರೂಪಾಯಿಗಳನ್ನ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಆ ಸಾಲ ಪಡೆದಂಥವ್ರು ಏನಪ್ಪ ಅಂತಂದರೆ ಸಾಲ ಪಡೆದ ತಿಂಗಳಿಂದ 2 ತಿಂಗಳು ಅವರಿಗೆ ಗ್ರೇಸ್ ಪೀರಿಯಡ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮರುಪಾವತಿ ಮಾಡುವಂತೆ ಇರೋಲ್ಲ. ಹಾಗೆ ಬಡ್ಡಿ ಕೂಡ ಆ ಹಣಕ್ಕೆ ಇರೋದಿಲ್ಲ. ಅದಾದ ನಂತರ 3ನೇ ತಿಂಗಳಿಂದ ಅವರಿಗೆ ಕಂತು ಪ್ರಾರಂಭ ಆಗುತ್ತೆ. 33 ತಿಂಗಳಲ್ಲಿ ಕೇವಲ 4% ಬಡ್ಡಿ ದರದಲ್ಲಿ ಅವ್ರ ಮರುಪಾವತಿಯನ್ನು ಮಾಡಬೇಕಾಗ್ತದೆ. ಆದರೆ ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲ್ಲರೂ ಸಾಕಷ್ಟು ಜನ ಸಾಲವನ್ನು ತಗೊಂಡಿರ್ತಕ್ಕಂಥವ್ರು ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಾವು ರೀಪೇಮೆಂಟ್ ಮಾಡೋದು ಹೇಗೆ, ವಾಪಸ್ ಕಟ್ಟೋದು ಹೇಗೆ ಅಂತ. ಅವರಿಗೆ ಮಾಹಿತಿ ಕೊಡುವ ಸಲುವಾಗಿ ಯಾರು ಮಾರ್ಚ್ನಲ್ಲಿ ಹಣ ತಗೊಂಡಿರ್ತಾರೆ ಅವರಿಗೆ ಜೂನ್ನಿಂದ ಕಂತು ಪ್ರಾರಂಭ ಆಗುತ್ತೆ. ಹಾಗೆ ಏಪ್ರಿಲಿಂದ ತಗೊಂಡಂಥವರಿಗೆ ಜುಲೈನಿಂದ ಕಂತು ಪ್ರಾರಂಭ ಆಗುತ್ತೆ. ಆ ಕಂತು 1ರಿಂದ 10ನೇ ತಾರೀಕು ಒಳಗಡೆ ಒಂದು ಡೇಟಲ್ಲಿ ಅವರಿಗೆ ಲಿಂಕ್ ಬರುತ್ತೆ. ಸಾಧಾರಣ 4 ದಿನಗಳ ಮುಂಚೆ ಒಂದು ಲಿಂಕ್ ಬರುತ್ತೆ. ಅದರಲ್ಲಿ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಮುಖಾಂತರ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ನೇರವಾಗಿ UPI ಮೂಲಕ ಅವರು ಹಣವನ್ನು ಕಟ್ಬೋದು. ಅದಕ್ಕೆ ಅವಕಾಶ ಆಗಿದೆ. ಆದರೆ ನಮ್ಮ ವಿಶೇಷ ಏನಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಬಹಳ ವಿಶೇಷ. ಯಾವುದೇ ನಾವು ಯೋಜನೆಗಳು ಕೊಡ್ತೀವಿ ಅಂತಂದ್ರೂ ಕೂಡ ಅರ್ಜಿಗಳು ಬರ್ತಾ ಇರಲಿಲ್ಲ. ಆದರೆ ನಮಗೆ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ ಇಲ್ಲೊಂದು ಸ್ವಲ್ಪ ತಪ್ಪಿದೆ. ಜಿಲ್ಲೆಯಲ್ಲಿ 164 ಬಂದಿರೋದು ಅರ್ಜಿ. ನಮ್ಮ ಶಿವಮೊಗ್ಗದಲ್ಲಿ ಒಂದೇ ಫಲಾನುಭವಿಗಳಾಗಿರೋದು 114 ಜನ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ 114ಅಲ್ಲಿ 83 ಜನಕ್ಕೆ ನಾವು ಆಗಲೇ ಹಣವನ್ನು ಕೊಟ್ಟಾಗಿದೆ. ಅಲೋಕೇಶನಿಗೆ ಬರಬೇಕಾಗಿರುವಂಥದ್ದು ಕೇವಲ 13 ಮಾತ್ರ. ಇನ್ನು ಮಿಕ್ಕವ್ರಿಗೆಲ್ಲ ಏನಾಗಿದೆ ಅಂತಂದರೆ IPPB ಬ್ಯಾಂಕ್ ಅಕೌಂಟ್ಗಳು ಮಾಡ್ಕೊಂಡಿದ್ರು ಎಲ್ಲಾದರೂ ಪೋಸ್ಟ್ ಆಫೀಸಲ್ಲಿ ಎಲ್ಲ. ಅದು ಲಿಮಿಟೇಷನ್ ಬಂದು 2 lakhs ಇರುತ್ತೆ. ಅವರು ಅಲ್ಲಿ ಮುಂಚೆನೇ ಅವರು ಅಕೌಂಟ್ನಲ್ಲಿ 100, 500, 1000, 1 ರೂಪಾಯಿ ಇದ್ರೂ ಕೂಡ ಆ 2 ಲಕ್ಷ ಬಂದ್ಬಿಟ್ಟು ವಾಪಸ್ ಹೋಗಿದೆ. ಎಷ್ಟೋ ಜನಕ್ಕೆ ನಮ್ಮ ಬೋರ್ಡಿಗೆ ವಾಪಸ್ ಬಂದಿದೆ. ಅದನ್ನು ಮತ್ತೆ ನಾವು ವಿತಿನ್ 30 ಡೇಸಲ್ಲಿ ನಾವು KF2 ಸಾಫ್ಟ್ವೇರ್ ಅಪ್ಲೋಡ್ ಆಗಲ್ಲ. ಆದ್ದರಿಂದ ಅವರಿಗೆ ಮತ್ತೆ ನಾವು
ಇನ್ನೊಂದು ಬಾರಿ DBT ಮಾಡಲಿಕ್ಕೆ 40 ದಿವಸಗಳ ಕಾಲಾವಕಾಶ ಬೇಕಾಯಿತು. ಹಾಗಾಗಿ ಯಾರ್ಯಾರಿಗೆ ಬಂದಿಲ್ಲ, ಯಾರೂ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಸಹ ಈ ಮಂತ್ ಒಳಗೆ, ಈ ತಿಂಗಳಿನ 30ನೇ ತಾರೀಕೊಳಗೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತದೆ. ಹಾಗೆ ಉಳಿದ 13 ಜನದ ಶಿವಮೊಗ್ಗದಲ್ಲಿ ಮಾತ್ರ, ಉಳಿದ 13 ಜನಕ್ಕೆ ನಾವು ಏನು ಆಯ್ಕೆ ಮಾಡಲಿಕ್ಕಿದೆ, ಅವ್ರದ್ದು ಕೆಲವೊಂದು ಟೆಕ್ನಿಕಲಿ ಅವರು ಅರ್ಜಿಗಳನ್ನು ಸರಿಯಾಗಿ ಫಿಲ್ ಮಾಡಿಲ್ಲ. ಹಾಗಂತ ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಕೂಡ ಮಾಡಲಿಲ್ಲ. ಅವರಿಗೆ ತಿಳುವಳಿಕೆ ಹೇಳಿ, ಅದು ಇನ್ನೊಂದು ಅವ್ರ ರೈಟಿಂಗಲ್ಲಿ ಲೆಟ್ರ್ ತಗೊಂಡು ಅವರಿಗೆ ನಾವು ಹಣದ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರು ಮಾಡಿಕೊಂಡಿದ್ದೀವಿ. ಹಾಗೆ ಸಾಂದೀಪಿನಿ ಶಿಷ್ಯ ವೇತನ, ಇದು ಸಾಧಾರಣ 2018-19ರಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದ ನಂತರ ಈ ಸ್ಕೀಮ್ ಚಾಲ್ತಿಯಲ್ಲಿತ್ತು. ಸಾಕಷ್ಟು ಮಕ್ಕಳಿಗೆ ಗೊತ್ತಿಲ್ಲ, ಸಾಕಷ್ಟು ಪೋಷಕರಿಗೆ ಗೊತ್ತಿಲ್ಲ.